ಒಬ್ರು ಮಾತಾಡ್ತಾ ಹೇಳಿದ್ರು ಅಂದ್ರೆ ಚೀಟಿ ವ್ಯವಹಾರಕ್ಕೂ ಕೂಡ ನಮಗೆ ಯುಕೆ ಟ್ರಾನ್ಸಾಕ್ಷನ್ ಜಾಸ್ತಿ ಲಿಮಿಟ್ ಆಗಿ ನಮಗೂ ನೋಟಿಸ್ ಬಂದಿದೆ ಅಂತ. ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ? ಈಗ ಅವ್ರು ಹೇಳಿದ್ದು ಅವರ ಸ್ನೇಹಿತರ ಕಡೆಯಿಂದ ಬಂತು ಅಂದರೆ ಅವರ ಏರಿಯಾನಲ್ಲಿ ಅವರ ಸಂಬಂಧಿಕರು ಅವರ ಸ್ನೇಹಿತರು ಕೊಟ್ಟಿರೋದು ಅದನ್ನು ಅವರು ಪ್ರೂವ್ ಮಾಡಬೇಕು. ಯಾರಿಂದ ಬಂದಿದೆ, ಯಾತಕ್ಕೆ ಬಂದಿದೆ ಅನ್ನೋದನ್ನ ಅವರು ಪ್ರೂವ್ ಮಾಡಿದಾಗ ನಮಗೆ ಕನ್ವಿನ್ಸ್ ಆದರೆ ವಿ ವಿಲ್ ಆಕ್ಸೆಪ್ಟ್. ಫಾರ್ ವಾಟ್ ಹ್ಯಾಸ್ ಹಿ ಪೇಡ್ ದಟ್ ಹಿ ಡಸ್ ನಾಟ್ ಹ್ಯಾವ್ ಎನಿ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಆನ್ಲೈನ್ ಪೇಮೆಂಟೇ ಆಗಿರುತ್ತೆ. ಚೀಟಿ ವ್ಯವಹಾರ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ಅದನ್ನ ಈಗ ಪೇಮೆಂಟ್ ಆಗಿದೆ, ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ? See, we will have to take some circumstantial evidences. ಅವ್ರು ಎಲ್ಲಿ ಚೀಟಿ ವ್ಯವಹಾರ ಮಾಡ್ತಾ ಇದ್ದಾರೆ, ಎಷ್ಟು ಜನರ ಜೊತೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಅದರಲ್ಲಿ ತೊಡಗಿದ್ದಾರೆ, ನಾವು ಇನ್ಫಾರ್ಮಲ್ ರೀತಿಯಲ್ಲಿ ಅದನ್ನು ಕೂಡ ಪತ್ತೆ ಹಚ್ತೀವಿ. ದಟ್ ವಿಲ್ ಬಿ ಅವರ್ ಫೀಲ್ಡ್ ವರ್ಕ್, ದಟ್ ವಿಲ್ ಬಿ ಅವರ್ ಗ್ರೌಂಡ್ ವರ್ಕ್. ನಮ್ಮ ಅಧಿಕಾರಿಗಳಾಗಲಿ ಇನ್ಸ್ಪೆಕ್ಟರ್ಗಳಾಗಲಿ ಹೋಗಿ ಇನ್ಫಾರ್ಮಲ್ ಆಗಿ ಅಕ್ಕಪಕ್ಕದವ್ರನ್ನ ಸ್ನೇಹಿತರನ್ನ ಕೇಳ್ತಾರೆ, ಈ ಥರ ಏನಾದರೂ ಚೀಟಿ ವ್ಯವಹಾರ ನಡೀತಾ ಇತ್ತಾ, ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆನಾ? ಅಲ್ಲ ಮೇಡಮ್, ಅದೇನಂತಂದ್ರೆ ಈಗ ಈ ಚೀಟಿ ವ್ಯವಹಾರ ಮಾಡ್ಬೇಕಾದ್ರೂ ಅದಕ್ಕೆ ಅದನ್ನ ನೋಂದಣಿ ಮಾಡ್ಕೋಬೇಕಲ್ವಾ ಅವರು. ಈಗ ಯಾವ್ದು ಇಲ್ಲೀಗಲ್ ಅಂದ್ರೆ ಇಲ್ಲೀಗಲ್ ಅಲ್ಲ ಅಂದ್ರೆ ನೋಂದಣಿ ಮಾಡ್ಕೊಳ್ದೆ ಅವ್ರು ಚೀಟಿ ವ್ಯವಹಾರ ಮಾಡ್ತಾ ಇರ್ತಾರೆ ಅಂತ ಸರ್ವಿಸ್ ಓನ್ಲಿ. ರಿಜಿಸ್ಟ್ರೇಷನ್ ಚೀಟಿ ವ್ಯವಹಾರಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತಾ? ಅದರ್ವೈಸ್ ನಿಮ್ಮ ಹತ್ರ ಪೆನಾಲ್ಟಿ ಹೇಗೆ? ಟ್ಯಾಕ್ಸ್ ವಿಲ್ ಬಿ ಆನ್ ದ ಸರ್ವಿಸ್ 18%. ಅದರ ಮೇಲೆ ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಅನ್ವಯ ಆಗುತ್ತೆ. ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿಲ್ಲ ಹಾಗಲ್ಲ, ಒಂದು ವೇಳೆ ಫೇಲ್ ಆಗುತ್ತೆ. ದಟ್ ಈಸ್ ವಾಟ್ ಐ ಎಕ್ಸ್ಪ್ಲೇನ್. ಒಂದು ವೇಳೆ ಅವರಿಗೆ ಯಾವುದೂ ದಾಖಲೆ ಕೊಡೋದಕ್ಕೆ ಆಗದೇ ಇದ್ದಲ್ಲಿ ವಿ ಅಂಡರ್ಸ್ಟ್ಯಾಂಡ್ 2021-22 ಎಲ್ಲ ಇವಾಗ ಇಟ್ಟಿರ್ಲಿಕ್ಕಿಲ್ಲ. ಸದ್ಯಕ್ಕೆ ವ್ಯಾಪಾರ ಮಾಡ್ತಾ ಇದ್ದಾರಾ? ವಿ ಕ್ಯಾನ್ ಗೋ ಆ್ಯಂಡ್ ವಿಸಿಟ್, ವಿ ವಿಲ್ ಗೋ ಆ್ಯಂಡ್ ಸಿ ವಾಟ್ ಆರ್ ದ ಗೂಡ್ಸ್ ದೇ ಆರ್ ಸೆಲ್ಲಿಂಗ್. ಸಂಪೂರ್ಣ ನಿಖರವಾದಂತಹ ಟರ್ನ್ ಓವರ್ ಪ್ರತಿಯೊಂದು ವಸ್ತುವಿಗೆ ಸಂಬಂಧಪಟ್ಟಂಗೆ ನಮಗೆ ಸಿಗಲಿಕ್ಕಿಲ್ಲ. ದಟ್ ಈಸ್ ವೈ ವಿ ಕಾಲ್ ಇಟ್ ಬೆಸ್ಟ್ ಜಡ್ಜ್ಮೆಂಟ್. ಅಂದರೆ ನಿಯರೆಸ್ಟ್ ಟು ರಿಯಾಲಿಟಿ ಏನಿದೆ ವಿ ಅರೈವ್ ಎಟ್ ದಟ್. ಮೇಡಮ್, 2021ರಿಂದ 2025 ನಿಮಗೆ ನ್ಯಾಷನಲ್ ಪೇಮೆಂಟ್ ಅಥಾರಿಟಿ ಆಗಿಂದಲೂ ಡೀಟೇಲ್ಸ್ ಕೊಡ್ತಿದೆ. ಇಲ್ಲ ಮಾಹಿತಿ ಬಂದಿರೋದು ನಮಗೆ ಜನವರಿ 2025 ಪೇಮೆಂಟ್ ಶುರು ಆದಾಗಿಂದ ನ್ಯಾಷನಲ್ ಪೇಮೆಂಟ್ ಅಥಾರಿಟಿ ಅವರು ಯಾರು ಬೇಕಾದ್ರೂ ಇದನ್ನ ಸರ್ಕಾರದವರು ತಗೋಬೇಕು ಅಂತ ರೂಲ್ಸ್ ಇದೆ. 2025ರಲ್ಲಿ ಏಕಾಏಕಿ 4 ವರ್ಷದ ಆಗೋದ್ರಿಂದ ಸಾಕಷ್ಟು ಜನ ಗೊಂದಲಕ್ಕಾಗಿರೋದು. ಯಾಕೆ ಹಾರ್ಟ್ ಪೇಷಂಟ್ಗಳು ಈಗ ತುಂಬಾ ನೋಡ್ತಿದ್ದೀವಿ. ಒಂದೇ ಸಲ 30 ಲಕ್ಷ ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ ಬರುತ್ತೆ. ಅವ್ರಿಗೆ ಒಂದು ನಿಮಿಷ ಯಾವ ಇನ್ಫಾರ್ಮೇಶನ್ ಇಲ್ಲ ಅವ್ರಿಗೆ, ನಾನು ಯಾವ್ದು ಇದು ಅನ್ನೋದು ಗೊತ್ತಾಗಲ್ಲ. ಈ ತರ ಸಡನ್ ಆಗಿ ನೀವು ಈ ತರ ಯಾವ ಇನ್ಫಾರ್ಮೇಶನ್ ಇಲ್ಲ ಅಥವಾ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ, ಈ ತರ ನೋಟಿಸ್ ಕೊಟ್ಟಾಗ ಅವರ ಮಾನಸಿಕ ಪರಿಸ್ಥಿತಿ ಬಗ್ಗೆ ಏನಾದ್ರು ಆಲೋಚನೆ ಮಾಡಿದ್ದೀರಾ? ಯಾಕಂದ್ರೆ ತುಂಬಾ ಜನ ಇಲ್ಲಿ ಬಂದಿರೋ ಅದೇ ತರ ಒಪ್ಕೊಂಡೆ. ನೋಡಿ, ನಾವು ಫಸ್ಟ್ ಪ್ರಾಥಮಿಕವಾಗಿ ನೋಟಿಸ್ ಕಳಿಸಿದಾಗ ಅದರಲ್ಲಿ ಎಷ್ಟು ಅಮೌಂಟ್ ಅಂತ ಹಾಕಿ, ಇಷ್ಟು ಟ್ಯಾಕ್ಸು, ಇಷ್ಟು ಪೆನಾಲ್ಟಿ, ಇಷ್ಟು ಇಂಟ್ರೆಸ್ಟ್ ಅಂತ ಹಾಕಿ ಕಳಿಸಿದ್ವಿ. ಆಗ ಈ ರೀತಿ ಇದರ ಪರಿಣಾಮ ಆಗ್ಬೋದು ಅನ್ನೋದನ್ನು ನಾವು ಕಲ್ಪಿಸಿರಲಿಲ್ಲ. ಆದ್ದರಿಂದ ಯಾವಾಗ ಈ ಆಕ್ರೋಶ ಶುರು ಆಯಿತೋ ಆವಾಗಿಂದ ತಾವು ನೋಡಿರ್ಬೋದು, ನಾವು ಕಳಿಸೋ ನೋಟಿಸ್ಗಳಲ್ಲೆಲ್ಲ ಸೆಕ್ಷನ್ 22 ಅಂತ ಇದೆ ನಮ್ಮ GST ಕಾಯ್ದೆ ಅಡಿಯಲ್ಲಿ. ಅದರಲ್ಲಿ ಏನು ಹೇಳುತ್ತಂದರೆ, ನೀವು ನಿಮ್ಮ ವಾರ್ಷಿಕ ಟರ್ನ್ ಓವರ್ 40 ಲಕ್ಷ ಮೀರಿರ್ತೀರಿ, ಆದ್ದರಿಂದ ರಿಜಿಸ್ಟ್ರೇಷನ್ ಪಡ್ಕೊಳ್ಳೋ ಅವಶ್ಯಕತೆ ಇದೆ. ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಿ. ಹೌದು, ಅವೇರ್ನೆಸ್ ಫಸ್ಟ್ ಕೊಟ್ಟು ನೀವು ನೋಟಿಸ್ ಕೊಟ್ಟಿದ್ರೆ ಜನಕ್ಕೆ ಇಷ್ಟು ಗೊಂದಲನೂ ಆಗ್ತಿರ್ಲಿಲ್ಲ, ಇಷ್ಟು ಪ್ಯಾನಿಕ್ ಯಾರು ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಪ್ಯಾನಿಕ್ ಆದ್ಮೇಲೆ ಈಗ ಅವೇರ್ನೆಸ್ ಕೊಡುವಂತ ಪ್ರೋಗ್ರಾಮ್ ನಾವು ಅವೇರ್ನೆಸ್ 2017 ಮಾಡಿ ಆಯಿತು. ಬಟ್ ಜನ ಮರ್ತೋಗಿರ್ತಾರೆ ಮೇಡಮ್, ಬೆನ್ನೆ ಆಗಿದ್ದ ಮರ್ತೋಗಿರ್ತಾರೆ. ಒಪ್ಕೊಂಡೆ. ಆದ್ರಿಂದ ಇವಾಗ ಎಜುಕೇಟ್ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.